ಏಂಜೆಲ್ ಕನ್ನಡತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಹಣದ ಸಮಸ್ಯೆ ಅಂದ್ರೆ ಕೇವಲ ಕೈಯಲ್ಲಿ ಹಣ ನಿಲ್ಲೋದು ಮಾತ್ರ ಅಲ್ಲ, ಹಣದ ಕೊರತೆ ಹೆಚ್ಚಾದಾಗ ಮನೆಯ ನೆಮ್ಮದಿ ಮೇಲೂ ಪರಿಣಾಮ ಬೀರ್ತದೆ. ಅಗತ್ಯ ಇರುವ ಖರ್ಚುಗಳನ್ನ ಮಾಡಲು ನಮ್ಗೆ ಕಷ್ಟ ಆಗ್ಬೋದು. ಏನಂದ್ರೆ ಸಾಲ ಮತ್ತು ಬಾಕಿ ಹಣದ ಒತ್ತಡ ಹೆಚ್ಚಾಗ್ಬೋದು. ಕುಟುಂಬದಲ್ಲಿ ಹಣದ ವಿಚಾರಕ್ಕೆ ಮನಸ್ತಾಪ ಉಂಟಾಗ್ಬೋದು. ಎಷ್ಟೇ ದುಡಿದ್ರೂ ಹಣ ಉಳಿತಿಲ್ಲ ಅನ್ನೋ ಭಾವನೆ ಬರ್ಬೋದು. ಉಳಿತಾಯ ಮಾಡಲು ಸಾಧ್ಯವಾಗದೇ ಇರಬಹುದು. ಒಂದು ಕಡೆ ಖರ್ಚು ಕಡಿಮೆ ಮಾಡ್ಬೇಕು ಅಂತ ಅನಿಸ್ತದೆ, ಮತ್ತೊಂದ್ ಕಡೆ ಅನಿರೀಕ್ಷಿತ ಖರ್ಚುಗಳು ಬರ್ತಾನೆ ಇರ್ತವೆ. ಇವೆಲ್ಲವೂ ಸೇರಿ ಮನಸ್ಸಿನಲ್ಲಿ ನಿರಂತರವಾದ ಹಣದ ಚಿಂತನೆ ಉಂಟಾಗಬಹುದು. ಹಾಗಾದರೆ ಇಂಥ ಹಣಕಾಸಿನ ತೊಂದರೆಗಳಿಂದ ಹೊರಬರಲು ನಾವೇನ್ ಮಾಡಬಹುದು? ಮನೆಯಲ್ಲಿ ಇರ್ತಕ್ಕಂತ ವಸ್ತುಗಳನ್ನ ಬಳಸಿ ಈ ಹಣದ ತೊಂದರೆಗಳಿಂದ ಹೊರಗೆ ಬರೋದಕ್ಕೆ ನಮ್ಮ ಹಿರಿಯರು ಈಗಾಗಲೇ ನಮ್ಮ ಸಂಪ್ರದಾಯದಲ್ಲಿ ಹಲವಾರು ಮನೆ ಪದಾರ್ಥಗಳನ್ನ ಬಳಸಿ ಮಾಡಿರ್ತಕ್ಕಂತ ರೆಮಿಡಿಗಳು ಇವೆ. ಅದರಲ್ಲಿ ನಾನು ಒಂದೊಂದಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ದಿವಸ ನಾನು ಶುಗರ್ ಅಂದ್ರೆ ಸಕ್ಕರೆ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ 2 ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ. ಅದನ್ನ ಯಾವ ರೀತಿ ಅಂದ್ರೆ ಸಕ್ಕರೆ ಬಳಸಿ 2 ಪರಿಹಾರಗಳನ್ನ ನಾವು ಯಾವ ರೀತಿ ಮಾಡ್ಕೋಬೇಕಂತ. ಈಗ ಮೊದಲನೇ ಪರಿಹಾರ, ಒಂದು ಸ್ವಚ್ಛವಾದ ಕೆಂಪು ಅಥವಾ ಹಳದಿ ಬಣ್ಣದ ಸಣ್ಣ ಬಟ್ಟೆಯನ್ನ ತೆಗೆದುಕೊಳ್ಬೇಕು. ಇದೇನ್ ಬಟ್ಟೆ ತೆಗೆದುಕೊಂಡಿರ್ತೀರಲ್ವಾ, ಇದರಲ್ಲಿ ಸ್ವಲ್ಪನೇ ಸಕ್ಕರೆ ಹಾಕೋಬೇಕು. ಆಮೇಲೆ ಈ ಸಕ್ಕರೆ ನಾವು ಏನಕ್ಕೆ ಹಾಕ್ತಿವಿ ಅಂದ್ರೆ, ಇದು ಸಿಹಿತನ ಮತ್ತು ಹಣದ ಆಕರ್ಷಣೆಗಾಗಿ, ಅಂದ್ರೆ ಸಿಹಿ ಆಕರ್ಷಣೆಗಾಗಿ ಸಕ್ಕರೆನ ಯೂಸ್ ಮಾಡ್ತೀವಿ. ಆಮೇಲೆ ಇದರಲ್ಲಿ ಒಂದು ನಾಣ್ಯ, ನೀವು 1 ರೂಪಾಯಿ ಆಗಿರ್ಬೋದು, 2 ರೂಪಾಯಿ ಆಗಿರ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಾಣ್ಯನ ಇದ್ರಲ್ಲಿ ಹಾಕೋಬೇಕು. ಈ ನಾಣ್ಯ ಏನಕ್ಕೆ ಹಾಕ್ತಿವಿ ಅಂದ್ರೆ ಧನದ ಸಮೃದ್ಧಿಗಾಗಿ, ಅಂದ್ರೆ ಹಣದ ಸಮೃದ್ಧಿಗಾಗಿ ನಾಣ್ಯನ ಹಾಕ್ತಿವಿ. ಹಣದ ಸಂಕೇತಕ್ಕೆ 2 ನೇರವಾಗಿರ್ತಕ್ಕಂತ ಲವಂಗ, ಅಂದ್ರೆ ಲವಂಗ ಮುರಿದಿರಬಾರ್ದು, ಈ ತರ ಸ್ಟ್ರೇಟ್ ಆಗಿ ಇರಬೇಕು. ಮುರಿಯದ 2 ಲವಂಗನ ಹಾಕ್ಬೇಕು. ಲವಂಗ ಏನಕ್ಕೆ ಹಾಕ್ಬೇಕು ಅಂದ್ರೆ ಋಣಾತ್ಮಕ ಶಕ್ತಿ, ಅಂದ್ರೆ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಅದು ಅಬ್ಸರ್ವ್ ಮಾಡಿ ನಿಮ್ಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, 2 ಲವಂಗನ ಇದ್ರಲ್ಲಿ ಹಾಕ್ಬೇಕು. ಆಮೇಲೆ 1 ಏಲಕ್ಕಿ. ಏಲಕ್ಕಿ ಏನಕ್ಕೆ ಹಾಕ್ಬೇಕು ಅಂದ್ರೆ ಅದೃಷ್ಟ ಮತ್ತು ಧನದ ಆಕರ್ಷಣೆಗಾಗಿ ಏಲಕ್ಕಿನ ಹಾಕ್ತೇವೆ. ಆಮೇಲೆ ದಾಲ್ಚಿನಿಯ 1 ತುಂಡು, ಇದು ಕೂಡ ಹಣದ ಆಕರ್ಷಣೆ ಮತ್ತು ಸಮೃದ್ಧಿ ಹೆಚ್ಚಾಗ್ತದೆ ಇದರಿಂದಾನು. ಇದನ್ನೆಲ್ಲ ಏನ್ ಮಾಡ್ಬೇಕು, ಒಂದು ಗಂಟನ್ನ ಕಟ್ಬೇಕು. ಇದೇನ್ ಕಟ್ಟಿರ್ತಿರ್ಲಾ, ಇದು ಗಂಟು, ಇದಕ್ ನಾವು ಗಂಟ ಪೋಟ್ಲಿ ಅಂತ ಕರೆದ್ರು ನಡೆಯುತ್ತೆ. ಈ ಗಂಟನ್ನ ನಿಮ್ಮ ಪರ್ಸ್ ಅಥವಾ ಲಾಕರ್ ಅಥವಾ ಹಣವನ್ನ ಸುರಕ್ಷಿತವಾಗಿ ಇಡುವ ಸ್ಥಳದಲ್ಲಿ ನೀವು ಇಡಬಹುದು. ಇದು ಸಾಂಪ್ರದಾಯಿಕ ನಂಬಿಕೆಯ ಪ್ರಕಾರ ಈ ಪ್ರಕೃತಿಯ ದ್ರವ್ಯಗಳು ಏನ್ ಮಾಡ್ತಾವಲ್ಲ, ಧನಾತ್ಮಕ ಕಂಪನಗಳನ್ನ ಹೆಚ್ಚಿಸ್ತವೆ, ಅಂದ್ರೆ ಹಣದ ಫ್ರೀಕ್ವೆನ್ಸಿಯನ್ನ ಹೆಚ್ಚಿಸಿ ಆರ್ಥಿಕ ಸ್ಥಿರತೆಗೆ ನಮ್ಗೆ ಸಹಾಯ ಮಾಡ್ತವೆ. ಇದನ್ನು ಮಾಡುವಾಗ ಮನಸ್ಸಿನಲ್ಲಿ ಒಳ್ಳೆಯ ಶುಭ ಸಂಕಲ್ಪ ಇಟ್ಕೊಂಡು ಮಾಡ್ಬೇಕು. ಅಂದ್ರೆ ಈಗ ನೀವು ನೆಗೆಟಿವ್ ಥಿಂಕ್ ಮಾಡ್ತಾ ನನ್ಗೆ ದುಡ್ಡು ಬರ್ಲಿ ಅಂದ್ರೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ, ಆಲ್ರೆಡಿ ನೆಗೆಟಿವ್ನೇ ತಗೊಳ್ತಾ ಇರುತ್ತೆ. ಮೇಲ್ಗಡೆ ನೀವು ಪಾಸಿಟಿವ್ ಹೇಳಿದ್ರೆ ಏನು ಇಲ್ಲ. ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಒಂದು ಮಗು ಇದ್ದ ಹಾಗೆ. ಅದಕ್ಕೆ ನೀವ್ ಏನ್ ಹೇಳ್ತೀರಾ, ಪಾಸಿಟಿವ್ ಹೇಳಿದ್ರೆ ಅದು ಪಾಸಿಟಿವ್ ತಗೊಳುತ್ತೆ, ನೆಗೆಟಿವ್ ಹೇಳಿದ್ರೆ ನೆಗೆಟಿವ್ ತಗೊಳುತ್ತೆ. ಆದಷ್ಟು ನೀವ್ ಏನೇ ಮಾಡಿ, ಯಾವುದೇ ರಿಚುವಲ್ ಮಾಡಿದ್ರು ಆಲ್ಮೋಸ್ಟ್ ಅಂದ್ರೆ ಆಗಿದೆ ಅಂತಾನೆ ತಿಳ್ಕೊಂಡು, ಆಗಿದೆ ಅಂತ ವಿಜುವಲೈಸ್ ಮಾಡಿ ಪಾಸಿಟಿವ್ ಆಗಿ ಹೇಳ್ಬೇಕು. ಇದು ಒಂದು ಯಾವಾಗ್ಲೂ ನೀವು ಮಾಡ್ಲೇಬೇಕು. ಈಗ 2ನೇ ಪರಿಹಾರ ಶುಕ್ರವಾರ. ಈಗ ಇದು 1ನೇ ಮುಗಿತಲ್ವಾ, ಈಗ 2ನೇದು. 2ನೇ ವಿಧಾನವನ್ನು ಶುಕ್ರವಾರ ಅಥವಾ ಹುಣ್ಣಿಮೆಯ ದಿನ ಮಾಡಬಹುದು. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಕ್ಕರೆಯನ್ನು, ಅಂದ್ರೆ ನಿಮ್ ಸಾಮರ್ಥ್ಯ, ಈಗ ನಿಮ್ ಹತ್ರ ಇಷ್ಟೇ ಆಗುತ್ತೆ ಅಂದ್ರೆ ಇಷ್ಟೇ ಸಕ್ಕರೆ ಅಥವಾ ಸಕ್ಕರೆಯಿಂದ ಮಾಡಿರ್ತಕ್ಕಂತಹ ಸಿಹಿ ಪದಾರ್ಥಗಳನ್ನ ದಾನ ಮಾಡಿ. ಅಂದ್ರೆ ಯಾರಿಗೆ ನೀಡಿರುತ್ತೆ, ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವ್ಯಕ್ತಿಗಳಿಗೆ ನೀಡಿ. ಅಥವಾ ಯಾರು ವ್ಯಕ್ತಿಗಳನ್ನೇ ಸಿಗ್ಲಿಲ್ಲ ಅಂದ್ರೆ ನೀವೇನ್ ಮಾಡಿ, ಹಸುವಿಗೆ ಸ್ವಲ್ಪ ಸಕ್ಕರೆ ಅಥವಾ ಅಕ್ಕಿಯನ್ನ ಆಹಾರವಾಗಿ ನೀಡಬಹುದು. ಅಂದ್ರೆ ಸಕ್ಕರೆ ಅಕ್ಕಿ 2 ಕೂಡಿ ನೀಡಿದ್ರೆ ಶುಭ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದ್ರ ಉದ್ದೇಶ ಕೇವಲ ಸಕ್ಕರೆಯನ್ನ ಕೊಡುವುದಲ್ಲ, ನಮ್ಮಲ್ಲಿರುವುದನ್ನು ಹಂಚಿಕೊಳ್ಳುವ ಉದಾರ ಮನೋಭಾವದಿಂದ ಮತ್ತು ಶುಭ ಸಂಕಲ್ಪದೊಂದಿಗೆ ಮಾಡುವ ಒಂದು ಸಾಂಪ್ರದಾಯಿಕ ಆಚರಣೆ ಇದು. ಹಣಕಾಸಿನ ಸಮಸ್ಯೆ ಇದ್ದಾಗ ಖರ್ಚುಗಳನ್ನ ನಿಯಂತ್ರಿಸುವುದು, ಉಳಿತಾಯ ಮಾಡುವುದು, ಸಾಲವನ್ನು ಯೋಜನೆಯೊಂದಿಗೆ ಕಡಿಮೆ ಮಾಡುವುದು ಮತ್ತು ಆದಾಯ ಹೆಚ್ಚಿಸಲು ಶ್ರಮಿಸುವುದರ ಜೊತೆಗೆ ನಂಬಿಕೆ ಇರುವವರು ಈ ಸರಳ ಆಚರಣೆಗಳನ್ನ ಶುಭ ಸಂಕಲ್ಪದೊಂದಿಗೆ ಮಾಡಬಹುದು.
ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಸಾಂಪ್ರದಾಯಿಕ ಮಾಹಿತಿಗಾಗಿ ನಮ್ಮ ಏಂಜಲ್ ಯುಗ ಕನ್ನಡತಿ ಯೂಟ್ಯೂಬ್ ಚಾನಲ್ ಅನ್ನ ಮರೆದೇ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಯಾವ ತರ ಈಗ ಹಣದ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆ ಆದ್ರೂ ನೀವು ನಂದ್ರೆ ಕಮೆಂಟ್ ಅಲ್ಲಿ ಹಾಕಿ, ಅದ್ರ ಬಗ್ಗೆ ಮನೆಯಲ್ಲಿ ಇರ್ತಕ್ಕಂತ ವಸ್ತುಗಳನ್ನ ಬಳಸಿ ನಾನು ಯಾವ ರೀತಿ ರಿಚುವಲ್ ಮಾಡ್ಕೋಬಹುದು ಅಂತ, ಅಂದ್ರೆ ಇವೆಲ್ಲಾನು ನಾನು ಟ್ರೈಡ್ ಅಂಡ್ ಟೆಸ್ಟೆಡ್ ಇದೆ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಬೇಕಿದ್ರೆ ಕಮೆಂಟ್ ಹಾಕಿ. ಅಲ್ಲಿವರೆಗೂ ನನ್ನ ಏನ್ ಏಂಜಲ್ ಯುಗ ಕನ್ನಡ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದರಲ್ಲಿ ಉಳಿದ ವಿಡಿಯೋಗಳನ್ನ ನೋಡ್ತಾ ಇರ್ಬೋದು ನೀವು. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.